ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಝೋಡಿಯಾಕ್ ಕಿಲ್ಲರ್ 4 ಜನ ಲವ್ ಕಪಲ್ಸ್ಗಳನ್ನ ಕೊಲೆ ಮಾಡಿರ್ತಾನೆ. ಇಷ್ಟೇ ಅಲ್ಲ, ಕೊಲೆ ಮಾಡೋದು ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟು ಕೊಲೆ ಬಗ್ಗೆ, ಆಮೇಲೆ ತಾಕತ್ತಿದ್ರೆ ನನ್ನನ್ನು ಹಿಡೀರಿ ಎಂದು ಕೂಡ ಸವಾಲಾಗ್ತಿದ್ದ. ಈ ಮಾತು ಕೇಳಿ ಪೊಲೀಸರಿಗೂ ಕೂಡ ಇವನನ್ನು ಹಿಡಿಲೇಬೇಕು ಅಂತ ಡಿಸೈಡ್ ಮಾಡೇ ಬಿಡ್ತಾರೆ. ಈ ವಿಡಿಯೋ ಝೋಡಿಯಾಕ್ ಕಿಲ್ಲರ್ನ 2ನೇ ಪಾರ್ಟ್ ಆಗಿರುತ್ತೆ. ಪಾರ್ಟ್ 1 ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಇಲ್ಲಿಗೆ ಎಲ್ಲ ನಿಂತೋಗಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಸೀರಿಯಲ್ ಕಿಲ್ಲರ್ ಮೀಡಿಯಾದವ್ರಿಗೆ ಇನ್ನೂ 12 ಕೊಲೆ ನಡೆಯುತ್ತೆ ಎಂದು ಲೆಟರ್ ಬರೀತಾನೆ. ಮನುಷ್ಯರನ್ನು ಕೊಲ್ಲಲು ಇವನಿಗೆ ತುಂಬ ಇಷ್ಟ ಅಂತ ಬರೆದಿದ್ದ. ಅವನು ಬರೆದ ಈ ಪತ್ರ ನ್ಯೂಸ್ ಪೇಪರ್ನ ಫ್ರಂಟ್ ಪೇಜಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಆಸೆ ಇತ್ತು. ಇಲ್ಲಿಂದ ಈ ಕೇಸ್ಗೆ ಇನ್ನಷ್ಟು ಪ್ರಚಾರ ಬಂತು. ಪೊಲೀಸರು ಇವನ್ನ ಹಿಡಿಲೇಬೇಕು ಅಂತ ಟ್ರೈ ಮಾಡ್ತಿದ್ರೆ, ಇವನು 1969 ಸೆಪ್ಟೆಂಬರ್ 27 ನಾಪಾ ಕೌಂಟಿ ಬೆರಿಸಾ ಸರೋವರದ ಬಳಿ ಇಬ್ಬರು ಕಪಲ್ಸ್ ಕೂತಿದ್ದಾಗ ಇವನ ಬಲೆಗೆ ಬೀಳ್ತಾರೆ. ಈ ಝೋಡಿಯಾಕ್ ಕಿಲ್ಲರ್ ಲಾಸ್ಟ್ 3 ಕೊಲೆಗೂ ಪಿಸ್ತೂಲ್ ಯೂಸ್ ಮಾಡಿದ್ದ. ಆದರೆ ಈ ಸಲ ಚಾಕುವಿನಿಂದ ಕೊಲೆ ಮಾಡಿದ್ದ. ಬ್ರಯಾನ್ ಹಾರ್ಟ್ನೆಲ್ ಈ ಕೇಸ್ನಲ್ಲಿ ಬಚಾವಾಗ್ತಾನೆ. ಆದರೆ ಸಿಸಿಲಿಯಾ ಶೆಫರ್ಡ್ 2 ದಿನ ಆದಮೇಲೆ ಆಸ್ಪತ್ರೆಯಲ್ಲೇ ಸತ್ತೋಗ್ತಾಳೆ. ಹೀಗೆ ಮೇಲಿಂದ ಮೇಲೆ ಕೊಲೆ ನಡೆಯುತ್ತಿರುವುದನ್ನು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲೆಗೆಟ್ಟೋಗುತ್ತೆ. ಪೊಲೀಸ್ನವರು ಎಲ್ಲ ರೀತಿಯಿಂದ ಇನ್ವೆಸ್ಟಿಗೇಷನ್ ಮಾಡಿದರೂ ಕೂಡ ಈ ಸೀರಿಯಲ್ ಕಿಲ್ಲರ್ನ ಹತ್ತಿರ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಪೊಲೀಸ್ ರಿಪೋರ್ಟ್ ಪ್ರಕಾರ ಝೋಡಿಯಾಕ್ನಿಂದ 5 ಕೊಲೆ ಆಗಿದೆ ಅಂತ ಹೇಳ್ತಾರೆ. ಆದರೆ ಮೀಡಿಯಾದವ್ರ ಪ್ರಕಾರ 37 ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಯಾಕಂದರೆ ಇವನೇ ನಾನೇ 37 ಕೊಲೆ ಮಾಡಿದ್ದೇನೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬಂದಿದ್ದ. ಹಾಗಾಗಿ 37 ಜನ ಸತ್ತಿದ್ದಾರೆ ಅಂತ ನಿರ್ಧಾರಕ್ಕೆ ಬರ್ತಾರೆ. ಇವನ್ನ ಹುಡುಕ್ಲಿಕ್ಕೆ ಅಂತ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ಕೂಡ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರ್ತಾರೆ. ಆದರೆ ಅದು ಯೂಸ್ ಆಗಲಿಲ್ಲ. ಈ ಝೋಡಿಯಾಕ್ನಿಂದ ಯಾರೆಲ್ಲ ಬಚಾವಾಗಿರ್ತಾರೆ ಅಂಥವರಿಂದ ಮತ್ತೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ಒಂದು ಸ್ಕೆಚ್ ರೆಡಿ ಮಾಡ್ತಾರೆ. ಆದರೆ ಅದು ಕೂಡ ಯೂಸ್ ಆಗಲಿಲ್ಲ. ಹೀಗೆ ಎಷ್ಟೋ ಜನರ ಹತ್ರ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಪೊಲೀಸರಿಗೆ ಒಬ್ಬರ ಮೇಲೆ ಡೌಟ್ ಬಂತು. ಅವನೇ ಒಬ್ಬ ಸ್ಕೂಲ್ ಟೀಚರ್. ಇವನು ಸ್ಕೂಲಲ್ಲಿರೋ ಹುಡುಗಿಯರಿಗೆ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಇವನ್ನ ಕೆಲಸದಿಂದ ತೆಗಿತಾರೆ. ಆದರೆ ಈ ವಿಷಯ ಅವನ ಲವರ್ಗೆ ಕೂಡ ಗೊತ್ತಾಗಿ ಅವಳು ಕೂಡ ಇವನ್ನ ಬಿಟ್ಟು ಹೋಗ್ತಾಳೆ. ಈ ರೀಸನ್ಗೆ ಇವನೇ ಎಲ್ಲ ಲವರ್ಸ್ನ ಕೊಲೆ ಮಾಡ್ತಿದ್ದ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇವನು ಝೋಡಿಯಾಕ್ ಕಿಲ್ಲರ್ ಅಲ್ಲ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಝೋಡಿಯಾಕ್ ಕಿಲ್ಲರ್ ಬೇರೆ ಯಾರೋ ಇದ್ದಾನೆ, ಅವನಲ್ಲ ಅಂತ ನಿರ್ಧಾರಕ್ಕೆ ಬರ್ತಾರೆ. ಈ ಕೇಸ್ ಕ್ಲೋಸ್ ಆಗಿ ಮತ್ತೆ ರಿಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೂ ಆ ಝೋಡಿಯಾಕ್ ಕಿಲ್ಲರ್ ಯಾರಂತ ಇದುವರೆಗೂ ಗೊತ್ತೇ ಆಗಲಿಲ್ಲ. ಇವನು ಯಾರು, ಹೇಗಿದ್ದ, ಲವರ್ಸ್ನ ಯಾಕೆ ಕೊಲ್ತಿದ್ದ ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಗಲೇ ಇಲ್ಲ.